ನಿಮಗೆಲ್ಲ ದೇವಿ ಕೃಪಾ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ನಾಳೆ ಜನವರಿ 8 ಗುರುವಾರ, ನಾಳೆಯಿಂದ 84 ವರ್ಷ 7 ರಾಶಿಯವರಿಗೆ ಸುವರ್ಣ ಅವಕಾಶ, ಅನಿರೀಕ್ಷಿತ ಲಾಭ, ಯಶಸ್ಸು. ಹೌದು, ಈ ಯಾವ್ಯಾವ ರಾಶಿಗೆ ಈ ಲಾಭಗಳು ಸಿಗುತ್ತೆ ಅನ್ನೋದು ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಬನ್ನಿ ಫ್ರೆಂಡ್ಸ್ ನೋಡುವ. ಹೌದು, ನಾಳೆ ಜನವರಿ 8ನೇ ತಾರೀಕು ಗುರುವಾರ, ನಾಳೆಯಿಂದ 84 ವರ್ಷ 7 ರಾಶಿಯವರಿಗೆ ಸುವರ್ಣ ಅವಕಾಶ, ಅನಿರೀಕ್ಷಿತ ಲಾಭಗಳು, ಯಶಸ್ಸು. ರಾಘವೇಂದ್ರ ಸ್ವಾಮಿಗಳ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ರಾಯರ ಅನುಗ್ರಹ ಪಡಿತಿರುವ ಆ ರಾಶಿಗಳು ಯಾವುದು ಅಂತ ನೋಡೋಣ. ಆರ್ಥಿಕವಾಗಿ ನೀವು ಸ್ಥಿರರಾಗ್ತೀರಾ. ಕಷ್ಟದ ಸಂದರ್ಭ ಕಳೆದು ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯನ್ನು ಕಾಣ್ತಾ ಹೋಗ್ತೀರಾ. ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ತಾಯಿಯ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿ. ಅನಿರೀಕ್ಷಿತ ಸುದ್ದಿಗಳನ್ನ ನೀವು ಪಡ್ಕೊತೀರಾ. ಈ ಸಮಯದಲ್ಲಿ ಅದೃಷ್ಟವು ನಿಮ್ಮ ಪರವಾಗೇ ಇದೆ ಸಂಪೂರ್ಣವಾಗಿ. ದೇಶ ವಿದೇಶಗಳಿಂದ ಹೇರಳವಾಗಿ ಜನರ ಬೆಂಬಲ ಸಹಕಾರ ನಿಮ್ಮೊಂದಿಗಿರುತ್ತದೆ. ನಿಮ್ಮ ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸಲು ಇದು ಸಹಾಯ ಆಗುತ್ತೆ. ವೃತ್ತಿ ಮತ್ತು ವ್ಯವಹಾರದ ಅಭಿವೃದ್ಧಿಗೆ ಇದು ಸಹಕಾರಿಯಾಗಿರುತ್ತದೆ. ಆಹಾರದಲ್ಲಿ ಇರುವವರು ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಯೋಜನಕಾರಿ ಅಂಶ ಅಂತಾರೆ. ಪ್ರಮುಖ ವ್ಯಾಪಾರಿಗಳು ಒಪ್ಪಂದದಿಂದ ಒಂದು ವ್ಯವಹಾರ ಮುಕ್ತಾಯಗೊಳ್ಳುತ್ತೆ. ನೀವು ಹಣವನ್ನ ಒಂದು ಯೋಜನೆ ಅಥವಾ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಬಹುದು. ದೀರ್ಘಕಾಲದ ಸಮಸ್ಯೆ ಒಂದಕ್ಕೆ ಪರಿಹಾರ ಅನ್ನೋದು ಸಿಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಉತ್ತಮ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ನೀವು ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರಿಹಾರಗಳನ್ನ ಕಂಡುಕೊಳ್ತೀರಾ. ಮತ್ತೆ ಈ ಸಂದರ್ಭದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಸಮೇತ ಹೆಚ್ಚಿಗೆ ಆಗುತ್ತೆ. ಕೆಲವೊಂದು ತುಂಬಾ ಕಠಿಣವಾಗಿರೋ ಒಂದು ಆರ್ಥಿಕ ಸಮಸ್ಯೆಗಳ ಸಮೇತ ಬದಲಾಯಿಸುತ್ತೆ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಏರುಪೇರು ಮಾಡ್ಬೋದು, ಹುಷಾರಾಗಿರಿ. ದೀರ್ಘ ಪ್ರಯಾಣದ ಸಾಧ್ಯತೆ ಇದ್ದು ಪ್ರಯಾಣಿಸುವಾಗ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವೈವಾಹಿಕ ಜೀವನ ತುಂಬ ಸಂತೋಷವಾಗಿರುತ್ತೆ. ನಿಮ್ಮ ಸಂಗಾತಿ ನೀವು ಬಯಸಿದ ಬೆಂಬಲವನ್ನು ಕಂಡುಕೊಳ್ತೀರಾ. ಜೊತೆಗೆ ನಿಮ್ಮ ಕುಟುಂಬ, ವೃತ್ತಿ ಮತ್ತು ಕಾಳಜಿ ಬಗ್ಗೆ ನೀವು ಯಾವಾಗಲೂ ಕೂಡ ಮುಳುಗಿರ್ತೀರಾ. ಕುಟುಂಬದವರಿಂದ ನಿಮ್ಮ ನಿರೀಕ್ಷಿತ ಬೆಂಬಲಗಳು ಸಿಗದೇ ಇರೋ ಕಾರಣ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ನಿಮ್ಮ ಕೆಲಸದ ಮೇಲೆ ಪ್ರಮಾಣ ಬೀರಲು ಸಾಧ್ಯತೆ ಇರುತ್ತೆ. ಹೀಗಾಗಿ ನೀವು ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ನಿಮ್ಮ ಬಾಸ್ನ ಕೋಪಕ್ಕೆ ನೀವು ಗುರಿಯಾಗ್ತೀರಾ. ಹಾಗಾಗಿ ಇದು ನಿಮ್ಮ ಇಮೇಜನ್ನ ಹಾಳು ಮಾಡಬಹುದು. ಅದಕ್ಕೆ ಸಾಧ್ಯವಾದಷ್ಟು ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಹೋಗಿ. ಮನೆ ದುರಸ್ತಿ ಅಥವಾ ಕೆಲಸ ಕಾರ್ಯಗಳಿಗೆ ಮಾತ್ರವಲ್ಲದೆ ನಿಮ್ಮ ಕುಟುಂಬದ ಆರೋಗ್ಯ ವಿಷಯ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳು ಅವರ ಯಶಸ್ವಿನ ಸಾಧಿಸಲು ಹೆಚ್ಚು ಶ್ರಮವನ್ನು ಪಡಬೇಕಾಗುತ್ತೆ. ಈ ಶ್ರಮ ವಹಿಸಿದ್ರೆ ಅವರು ಖಂಡಿತವಾಗ್ಲೂ ಲಾಭ ಕೊಡ್ತಾರೆ. ಶುಭ ಮತ್ತು ಅದೃಷ್ಟವನ್ನು ಈ ರಾಶಿಗೆ ತರಲಿದ್ದು ಕಠಿಣ ಪರಿಶ್ರಮಕ್ಕೆ ಈ ಸಮಯದಲ್ಲಿ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ. ಕುಟುಂಬದ ಸದಸ್ಯರು ಸಂಪೂರ್ಣ ಬೆಂಬಲ ನೀಡೋದ್ರ ಜೊತೆಗೆ ಭೂಮಿ, ಆಸ್ತಿ ಅಥವಾ ಪೂರ್ವಜರ ಆಸ್ತಿ ಸಂಬಂಧಪಟ್ಟಾಗ ಈ ಸುದ್ದಿನ ಕೇಳ್ತೀರಾ. ಇಷ್ಟೆಲ್ಲ ಲಾಭಗಳು ಯಾವ ರಾಶಿಯವರಿಗೆ ಕಾಣಿಸ್ತಾ ಇದೆ ಬನ್ನಿ ನೋಡುವ. ಕಟಕ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದಿದ್ರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿ.